Recording in progress. ಎಲ್ಲರಿಗೂ ಮಕರ ಸಂಕ್ರಾಂತಿಯ ಶುಭಾಶಯಗಳು, ಬೆಳಗಿನ ವಂದನೆಗಳು. ಎಲ್ಲ ಯೋಗ ಸಾಧಕರಿಗೆ ಸ್ವಾಗತ, ಸುಸ್ವಾಗತ. ವೆಲ್ಕಮ್ ಫಾರ್ ದಿಸ್ yoga session. Already we can watch the 2 videos, some loosening exercise to the body, fitness to the body. If your joints are free, your joints getting very good blood flow, you never get joint pains at all. ನಮ್ಮ ಜಾಯಿಂಟ್ಸ್ನಲ್ಲಿ ಯಾವಾಗ ರಕ್ತ ಚಲನೆ ಸರಾಗವಾಗಿ ಆಗುತ್ತೆ ಆವಾಗ ನಮ್ಗೆ ಯಾವುದೇ ರೀತಿಯ ಒಂದು ಜಾಯಿಂಟ್ ಪೇನ್ಸ್ ಬರೋದಿಲ್ಲ. ಅದಕ್ಕೆ ನಮ್ಮ ಶರೀರ ಅನ್ನೋದು ಬಹಳ ಇಂಪಾರ್ಟೆಂಟ್. ಅದಕ್ಕೆ ಋಷಿಮುನಿಗಳು ಹೇಳ್ತಾರೆ, ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ. ಸಕಲ ಸಾಧನೆಗಳಿಗೂ ಕೂಡ ಈ ಶರೀರವೇ ಅತಿ ಮುಖ್ಯ. ಈ ಶರೀರ ಆರೋಗ್ಯವಾಗಿದ್ದಾಗ ನೀವೇನ್ ಬೇಕಾದ್ರೂ ಮಾಡ್ಬೋದು. ಹಬ್ಬವನ್ನ ಬಹಳ ಚೆನ್ನಾಗಿ ನಾವು ವಿಜೃಂಭಣೆಯಿಂದ ಆಚರಣೆ ಮಾಡಬಹುದು. ನಾವು ನಿದ್ದೆ ಮಾಡ್ಲಿಕ್ಕೂ ಶರೀರ ಆರೋಗ್ಯ ಇರಬೇಕು, ಊಟ ಮಾಡ್ಲಿಕ್ಕೂ ಶರೀರ ಆರೋಗ್ಯವಾಗಿರ್ಬೇಕು. ಹಬ್ಬವನ್ನ ಆಚರಣೆ ಮಾಡಿ ಹಬ್ಬದ ಊಟವನ್ನ ಮಾಡಬೇಕು ಅಂದ್ರೆ, ಯಾವುದೇ ಪಾರ್ಟಿ, ಮದುವೆಗಳು, ನೀವೆಲ್ಲ ಟೂರ್ ಹೋಗ್ತೀರಾ, ಅದನ್ನ ನೀವು ಅನುಭವಿಸ್ಬೇಕು ಕೂಡ ಆರೋಗ್ಯ ಇಂಪಾರ್ಟೆಂಟ್. ಆರೋಗ್ಯ ಇಲ್ಲ ಅಂತಂದ್ರೆ ನಾವು ಏನನ್ನೂ ಅನುಭವಿಸಕ್ಕಾಗೋದಿಲ್ಲ. ದ ಬಾಡಿ ಇಸ್ ದ ಇನ್ಸ್ಟ್ರೂಮೆಂಟ್. therefore ಋಷಿಮುನಿ says ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ. ಫಾರ್ ಆಲ್ ದ ಸಾಧನಾಸ್, ಧರ್ಮ, ಅರ್ಥ, ಕಾಮ, ಮೋಕ್ಷ. You do pranayama, you do yoga, enjoy your tour trip, enjoy the festival, enjoy your food. You want to sleep, you want to go to marriage, function, parties. The body should be healthy. If it is not healthy, you will not enjoy anything, you can't do anything. That's why keep your body in fitness condition, in good condition. Somebody walking daily, okay, walking is not bad, walking also good. After walking, do this some joint free exercises, physical exercises. Use it or lose it. If you use all the joints are healthy. If you not use the joints, again we getting a joint pain. By walking, too much of strain for the knees and the legs. We never sit on the ground, we sit in sofa, sit in cot. Even we are not using Indian toilet, we are sitting on European toilet. That's why you are getting knee pain in the voltage. ನಾವು ನೆಲದಲ್ಲಿ ಕೂತ್ಕೊಳ್ಳೋಕೆ ಹೋಗೋದಿಲ್ಲ. ಸೋಫಾ, ಟಾಯ್ಲೆಟ್ ನಲ್ಲಿ ಕೂಡ ಹಿಂದಿನ ಕಾಲದಲ್ಲಿ ಇಂಡಿಯನ್ ಟಾಯ್ಲೆಟ್ ಒಳ್ಳೇದು, ಆದರೆ ಯುರೋಪಿಯನ್ ಟಾಯ್ಲೆಟ್ ಯೂಸ್ ಮಾಡ್ತೇವೆ. ಆ ಸೋಫಾ, ದಿವಾನ್ ಮತ್ತೆ ಮಂಚದ ಮೇಲೆ ಕೂತ್ಕೊಳ್ತೇವೆ. ಅದಕ್ಕೆ ನಮ್ಗೆ ಇವತ್ತಿನ ದಿನ ಮಂಡಿ ನೋವು ಬಂದಿರತಕ್ಕಂಥದ್ದು. ಈ ನೋವುಗಳ ಪರಿಹಾರ ಆಗಬೇಕು. ನಾವು ನಮ್ಮ ಉಸಿರಾಟ ಇರೋವರೆಗೂ, ನಾವು ಸಾಯೋವರೆಗೂ ನಾವು ಚೆನ್ನಾಗಿರ್ಬೇಕು ಅಂತಂದ್ರೆ ಈ ರೀತಿ ವ್ಯಾಯಾಮಗಳು ಪ್ರತಿಯೊಬ್ಬರಿಗೂ ಕೂಡ ಅತಿ ಮುಖ್ಯ. ಇದನ್ನ ತಾವು ನೋಡೋದಲ್ಲ, ಪ್ರತಿಯೊಬ್ಬರು ನನ್ನ ಜೊತೆ ಅಭ್ಯಾಸ ಮಾಡಿ ಒಂದು 10 ಬಾರಿ, ಬರ್ತಾ 20 ಬಾರಿ ಮಾಡ್ತಾ ಹೋದಾಗ ನಿಮ್ಮ ಶರೀರ ಚೆನ್ನಾಗಿರುತ್ತೆ. ನೀವು ನಗನಗ್ತಾ ಇರ್ಬೋದು, ಲವಲವಿಕೆಯಿಂದ ಇರ್ಬೋದು. ನಿಮಗೆ ಮಾತ್ರೆಗಳು ಬೇಕಾಗಿಲ್ಲ, ಡಾಕ್ಟರ್ಸ್ ಅವಶ್ಯಕತೆ ಇಲ್ಲ, ಅವು ಆಸ್ಪತ್ರೆಗಳ ಬೇಕಾಗಿಲ್ಲ ಅಂತಂದ್ರೆ ಸಮಯವನ್ನು ಕೊಟ್ಟು ಅಭ್ಯಾಸ ಮಾಡಿ. ನೀವು ಸಮಯ ಕೊಡ್ಲಿಲ್ಲ, ಹಣ ಇದೆ ಅಂದ್ರೆ ಹಣ ಖರ್ಚು ಮಾಡಿ ಮಾತ್ರೆ ನುಂಗಿ ನಾವು ಹಾಸ್ಪಿಟ್ಲಿಗೆ ಹೋಗ್ಬೇಕಾದ್ರೆ. ಬನ್ನಿ ಈಗ ಸಂಕ್ರಾಂತಿಯ ಶುಭಾಶಯಗಳೊಂದಿಗೆ ನಗನಗ್ತಾ ಇಂದು ಕೆಲವೊಂದು ವ್ಯಾಯಾಮಗಳನ್ನ, ಹೊಸ ವರ್ಷ ಮೊದಲನೇ ಹಬ್ಬ, ಪ್ರತಿಯೊಬ್ಬರು ಮಾಡಿ ನಿಮ್ಮ ಆರೋಗ್ಯವನ್ನ ಸುಧಾರಿಸ್ಕೊಳ್ಳಿ, ಚೆನ್ನಾಗಿಟ್ಕೊಳ್ಳಿ. ಇದು ನನ್ನ ಕಳಕಳಿಯ ಮನವಿ ನಿಮ್ಮಲ್ಲಿ. ಓಕೆ, ಇದ್ರಲ್ಲಿ ಬಲವಂತ ಇಲ್ಲ. ಓಕೆ, ಒಮ್ಮೆ ನೋಡಿ ಆಮೇಲೆ ತಾವು ಕೂಡ ನನ್ನ ಜೊತೆಗೆ ಮಾಡಿ. ಏನ್ ಮಾಡಬೇಕು, ನಾವು ಕಾಲುಗಳನ್ನ ಉದ್ದ ಮಾಡಿ ಸ್ವಲ್ಪ ವಿಶ್ರಾಂತಿ ಪಡೆದು, ಕಾಲು ನೋವಿದ್ರೆ ಸ್ವಲ್ಪ ಕುಳಿತಾದ್ಮೇಲೆ ಕಾಲು ನೋವಿರ್ತೇವೆ, ಸ್ವಲ್ಪ ಬಾಡಿನ ಶೇಕ್ ಮಾಡಿ, ಶೇಕ್ ಯುವರ್ ಬಾಡಿ. ನಂತರ ನಮ್ಮ ಕಾಲುಗಳನ್ನ ಮಡಿಸ್ಕೋಬೇಕು. You have to fold your legs like this. Keep the hand back side. Join your knee, join your feet. Your body is back. Move the body. Heel touch the buttocks. ನಾವು ಸ್ವಲ್ಪ ಮುಂದೆ ಬಂದು ನಮ್ಮ ಕುಂಡಿಯ ಭಾಗವನ್ನು ನಮ್ಮ ಹಿಂಡಿಗಳಿಗೆ ಟಚ್ ಮಾಡಬೇಕು. ಕೆಲವ್ರಿಗೆ ಆಗೋದಿಲ್ಲ, ಆದರೆ ಪ್ರಯತ್ನ ಪಟ್ಟು ಕೂತ್ಕೊಳ್ಳಿ, ಎಷ್ಟಾಗುತ್ತೋ ಅಷ್ಟು ಮಾಡಿ. ಈಗ ಉಸಿರು ತಗೋಬೇಕು. ಉಸಿರನ್ನ ಬಿಡ್ತಾ ನಿಧಾನವಾಗಿ ಬಲಗಡೆ ಮಲಗಿಸ್ಬೇಕು. ಮತ್ತೆ ಉಸಿರನ್ನ ತೀರ್ಕೊಳ್ಳಿ, ನಿಧಾನವಾಗಿ ಎಡಗಡೆ ಮಲಗಿಸಿ. ಸ್ಲೋಲಿ ಯು ಹ್ಯಾವ್ ಟು ಟೇಕ್ ಇಟ್ ಅಪ್ 10 times. 1 up, 2 up, 3 up,
4 up, 5 up, 6 up, 7 up, 8 up, 9 up, 10 up. If you have more time, we can do more numbers. ನಿಮಗೆ ಸಮಯ ಇದ್ರೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲೂ ಕೂಡ ಮಾಡಬಹುದು. ನಂತರ ನಿಮ್ಮ ಪಾದಗಳ ಮೇಲೆ ಕೂತ್ಕೋಬೇಕು. ಸಿಟ್ ಆನ್ ಯುವರ್ ಫೀಟ್, ಕ್ಯಾಚ್ ಯು ಹೋಲ್ಡ್ ಯುವರ್ ನೀಸ್. ಹೊಟ್ಟೆಗೆ ಪ್ರೆಸ್ ಮಾಡಿಕೊಂಡು ಈ ತರ ಕೂತ್ಕೋಬಹುದು. ನಂತರ ನಮ್ಮ ಮಂಡಿಯನ್ನ ಹಿಡ್ಕೊಂಡು, ಇದು ಕೂಡ ನಾವು ಬೆಳಗಿನ ಜಾವ ಎದ್ದು ಹಾಸಿಗೆಯಿಂದ ಎದ್ದೊಳ್ತೀವಲ್ಲ, ಈ ತರ ಕೂತ್ಕೊಂಡು ನೀರು ಕುಡಿತಕ್ಕಂಥದ್ದು, ಇದಕ್ಕೆ ಉಷಪಾನ ಅಂತ ಹೇಳ್ತಾರೆ. Olden days, early morning, they drink the water like this only. If you are drinking like this, in this position, just like a crow posture, your bowel movement are very good, no constipation at all. ಈ ತರ ಕೂತ್ಕೊಂಡು ನಾವು ನೀರನ್ನ ಕುಡಿತಕ್ಕಂಥದ್ದು. ಈ ಚಳಿಗಾಲದಲ್ಲಿ ತಾಮ್ರ ಚೆಂಬಲ್ ನೀರಿಡಬೇಕು. ಆ ತಾಮ್ರ ಚೆಂಬಲ್ಲಿ ಬೇಕಾದ್ರೆ ಒಂದು ಚಿನ್ನದ ನಾಣ್ಯ ಇದ್ರೆ ಅಥವಾ ಚಿನ್ನದ ಉಂಗುರ ಇದ್ರೆ ಚಿನ್ನದ ಉಂಗುರವನ್ನ ಹಾಕಿ ಅದನ್ನ ನೀರಿನಲ್ಲಿ ಹಾಕಿ ಬೆಳಗ್ಗೆ ಎದ್ದು ಆ ನೀರು ಕುಡಿಯೋದ್ರಿಂದ ನಿಮ್ಮ ಹೆಚ್ಚಿನ ಆರೋಗ್ಯ ಸುಧಾರಣೆ ಬರುತ್ತೆ. This cold season, using the copper bowl water, you drink copper bowl. You want some more benefit, you put the gold coin inside the water or golden ring you put in the water in the night. After that, drink the water. It is very good for health. You sit like this and drink the water if it is possible. This is very good for your bowel movement, your health also improve. After drinking the water, catch your knee, put the right knee on the ground, up, left knee on the ground, up. Now ಕೂತ್ಕೊಂಡು 1 ಮಂಡಿ ಟಚ್ ಮಾಡಿ ಮೇಲೆ ಬನ್ನಿ, 2 up, 3 up, 4 up, 5 up, 6 up, 7 up, 8 up, 9 up, 10. Relax. Okay. On early morning, no constipation at all. You practice this. For somebody very stiffness body, little difficult. Whatever possible, you can try to practice. ನಿಮ್ ಕೈಲಿ ಎಷ್ಟಾಗುತ್ತೋ ಮಾಡ್ತಾ ಬನ್ನಿ. ಅದಕ್ಕೆ ಫಸ್ಟ್ ಟು ಸೆಕೆಂಡ್ ನೀವು ಫಸ್ಟ್ ಪಾರ್ಟ್ ಸೆಕೆಂಡ್ ಪಾರ್ಟ್ ನೋಡಿ ಮಾಡಿದ್ರೆ ಇದು ನಿಮಗೆ ಸುಲಭ ಆಗ್ತಾ ಬರುತ್ತೆ. ಆಗದೆ ಇರೋರು ಎಷ್ಟಾಗುತ್ತೋ ಅಷ್ಟು ಮಾಡಿ. ಈಗ ಸೆಕೆಂಡ್ ಎಕ್ಸರ್ಸೈಸಸ್. Again, move the body right side, turn the waist, look back, again take it down, ಮೇಲೆ ಬನ್ನಿ, ಮತ್ತೆ look this side, ಈ ಕಡೆ ತಿರುಗಿಸಿ, ಸೊಂಟ ತಿರುಗಿಸಿ, ಮುಖ ತಿರುಗಿಸಿ, ಕುತ್ತಿಗೆ ತಿರುಗಿಸಿ, again take it down like this 10 times. 1 up, 2 up, 3 breathe out, up with breathing, breathe in, breathe out, 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 breathe in, breathe out. Relax. If you do all these movements, definitely you never getting knee pain, body pains at all, and your tummy also reduce. ಹೊಟ್ಟೆನೂ ಕಮ್ಮಿ ಆಗುತ್ತೆ, ಗ್ಯಾಸ್ಟ್ರಿಕ್ ಇರೋದಿಲ್ಲ, ಅಸಿಡಿಟಿನೂ ಇರೋದಿಲ್ಲ, ಆಗ ನಮ್ಮ ಬಾಡಿ ಹೆಲ್ತಿ ಆಗಿರುತ್ತೆ. ಈಗ ಮತ್ತೆ ನಾವು ನೆಲದ ಮೇಲೆ ಕೂತ್ಕೊಂಡು ಸಿಟ್ ಆನ್ ದ ಗ್ರೌಂಡ್ಗೆ. Now, after joining the feet, little relax. Now open your feet and move the buttocks forward. ಕಾಲು ಅಗಲ ಮಾಡಿಕೊಂಡು ಬಾಡಿನ ಮುಂದೆ ನೂಕಿ, ಸ್ವಲ್ಪ ಇಲ್ಲಿವರೆಗೂ ಬರ್ಲಿ, ನಿಮ್ಮ ಬಾಡಿಗೆ ಟಚ್ ಆಗಲಿ ನಿಮ್ಮ ಕಾಲು. ಸ್ವಲ್ಪ ದಪ್ಪ ಇರೋರಿಗೆ ಕಷ್ಟ ಆಗುತ್ತೆ, ಎಷ್ಟಾಗುತ್ತೆ ಅಷ್ಟು ಮಾಡಿ. Somebody fat, it is difficult to move this much, but daily practice you can able to move. Next, you go for touch your both the knees. Inhale first, exhale. Touch your both the knees, turn the waist, turn the neck. Inhale again, exhale. ಉಸಿರು ಬಿಡಿ, ಮತ್ತೆ ಉಸಿರು ತಗೊಳ್ಳಿ, ಮತ್ತೆ ಉಸಿರು ಬಿಡಿ. 1 up, 2 up, 3 up, 4 up, 5 up, 6 up, 7 up, 8 up, 9 up, 10 up. Okay, like this 10 times, 20 times you can able to practice. Again, sit on the feet. Keep your high elbows inside the knee. Namaskar. Keep the spine erect. ಬೆನ್ನು ನೇರ ಮಾಡಿಕೊಂಡು
ನಾವು ಕೈಗಳನ್ನ ನಮಸ್ಕಾರ ಸ್ಥಿತಿಯಲ್ಲಿ ಇಟ್ಕೊಂಡು ಈ ತರ ಮೊದಲು 1 ನಿಮಿಷ, beginning 1 minute, then divided 2 minutes, 3 minutes. At least practice 5 minutes. You can weight also reduce. Your Madhya Pradesh also reduce. ಯಾವಾಗ ಕೂತ್ಕೊಳ್ತೇವೆ ನಾವು ಏನು ಹೊಟ್ಟೆ ಗಣೇಶನ್ ತರ ಬೆಳೆಸಿದ್ದೇವೆ, ಹೊಟ್ಟೆನೂ ಕಡಿಮೆ ಆಗುತ್ತೆ, ಶರೀರ ಕೂಡ ನಿರೋಗಿಯಾದ ಒಂದು ಶರೀರವನ್ನು ನಾವೆಲ್ಲ ಪಡಿಬಹುದು, ರೋಗ ದೂರ ಆಗ್ತಾ ಬರುತ್ತೆ. ಇದೇನೂ ಮಾಡದೆ ನಾವು ಕೂತ್ಕೊಂಡಾಗ ಏನಾಗುತ್ತೆ, ರೋಗಗಳು ನಿಮ್ ಬಾಡಿ ವೀಕ್ ಆಗಿದ್ದಾಗ ರೋಗಗಳು ವಿಸಿಟ್ ಕೊಟ್ಟು ಹೋಗುತ್ತೆ. ನಿಮ್ ಬಾಡಿ ಸ್ಟ್ರಾಂಗ್ ಆಗಿದ್ದಾಗ ಇವ್ರು ಸ್ಟ್ರಾಂಗ್ ಆಗಿದಾರಪ್ಪ ಅಂತ ರೋಗ ಓಡೋಗುತ್ತೆ. If you are strong, no disease will be attack you. If you are weak, every disease visit and go. That's why practice with 1 minute, day by day practice with 2 minutes, 3 minutes, up to 5 minutes, then more than that also. After this, some exercise for the knees again. This also increase the flexibility of the body. ಕೆಲವೊಂದು ವ್ಯಾಯಾಮಗಳು, ಇನ್ಹೇಲ್ ಮಾಡೋದು, ಹೀಗೆ ಇಟ್ಕೊಂಡು ಎಕ್ಸೇಲ್ ಮಂಡಿ ಟಚ್ ಮಾಡಿ, ಮತ್ತೆ ಇನ್ಹೇಲ್ ಮಾಡಿ, ಮತ್ತೆ ಎಕ್ಸೇಲ್ ನೇರವಾಗಿ, ಮತ್ತೆ ಇನ್ಹೇಲ್ ಮಾಡಿ, ಮತ್ತೆ ಎಕ್ಸೇಲ್, ಮತ್ತೆ ಇನ್ಹೇಲ್ ಮಾಡಿ, ಮತ್ತೆ ಎಕ್ಸೇಲ್. ಯಾರಿಗೆ ಸಾಧ್ಯ ಆಗಲ್ಲ, ಫಾರ್ somebody feel difficulty, they can fall because of the overweight, ದಪ್ಪ ಇರ್ತಾರೆ, ಮಂಡಿ ಹಿಡ್ಕೊಳ್ಳಿ, 1 up, 2, like this you can practice. If your body is capable to adjust, you can namaskar. This is very effective. 1 up, 2 up. Whatever you do with smile. 3 up, 4 up, 5 up, 6 up, 7 up, 8 up, 9 up, 10 up. Very good. Smile. Now, next you go for some twisting. Same practice, you go to twist. It is possible to do as it is, you can do. If not possible, hold your knees and practice. ಯಾರಿಗೆ ಆಗುತ್ತೆ ನಮಸ್ಕಾರ ಮಾಡ್ಕೊಂಡು ಮಾಡಿ, ಯಾರಿಗೆ ಆಗೋದಿಲ್ಲ ಈ ತರ ಇಟ್ಕೊಂಡು your left knee to the right toe and twist your body. Again come up, again your right knee to the left toe, twist your body. ಮಂಡಿ ಇಟ್ಕೊಂಡು ನೂಕಿ, ಸೊಂಟ ತಿರುಗಿಸಿ, ಮುಖ ತಿರುಗಿಸಿ. Again come up. ಯಾರಿಗೆ ಆಗುತ್ತೆ ನಮಸ್ಕಾರ ಮಾಡ್ಕೊಂಡು breathe out, in, out, in, 3, in, out, in, 5, in, 6, up, 7, up, 8, up, 9, up, 10, relax. ಅಷ್ಟೇ, very easy. If it's not possible, hold your knee and completely turn your left knee touch the right toe. Again come up, again left knee touch the right toe, fully twist. Then if you do this, your stomach also reduce, your bowel movement also morning very very free. Then after this, if you get pain, sit on the ground, stretch your legs. Then if you're getting little pain in the knees and the thighs, do like this. ಸ್ವಲ್ಪ ನೋವು ಬಂದ್ರೆ ಕಾಲನ್ನ ಈ ತರ ಶೇಕ್ ಮಾಡಿ. ಸ್ವಲ್ಪ ಇನ್ನು ಜಾಸ್ತಿ ನೋವಿದ್ರೆ, if you're getting more pain, do like this 100 times. Here 100 times, here 100 times. Knee joint, getting knee pain. ಯಾರು ಮಂಡಿ ನೋವಿದ್ರೆ ಮಂಡಿ ಮೇಲೆ 100 times ಹೊಡ್ಕೊಳ್ಳಿ, ಈಗ ಮಂಡಿ ನೋವು ಕಮ್ಮಿ ಆಗುತ್ತೆ. Again sides, side ನ ಹೊಡ್ಕೊಳ್ಳಿ ಈಗ. Again this side. Do 100 times like this. Again fold the knee inside 100 times. Again if you have cough muscle cramps ಇರುತ್ತೆ, ಎಲ್ಲ numbness ಆಗ್ತಾ ಇರುತ್ತೆ, ಜೋಮ್ ಹಿಡಿತಾ ಇರುತ್ತೆ, ಹೊಡ್ಕೊಳ್ಳಿ 100 times. Do 100 times. Be like this. Again your ankle joint, you have to press like this. Do like this. Again massage your ankle like this. Again massage your feet. Now tap the feet like this. Then your whole body will be activated. Again stretch your legs, keep the hands back, loose your legs. We learn some more exercise. You have to sit in, call it as Sukhasana. Means you have to comfortably sit. It is easy for everyone. Touch your both the knees on the ground. ಎರಡು ಮಂಡಿಯನ್ನ ನೆಲದ ಮೇಲೆ ಇಟ್ಟು ಈ ತರ ಕಾಲುಗಳನ್ನ ಸುಖಾಸನ ಅಂತೇವೆ, ಈ ಕಣಕಾಲಿನ ಮುಂದೆ
In front of your ankle, keep these feet. Hold your knees. This is also very good for diabetic, gastric, acidity. Reduce your Ganapati, Madhya Pradesh. ಯಾರಿಗೆ ಮಧ್ಯಪ್ರದೇಶ ಕಮ್ಮಿ ಆಗಬೇಕು, ಸೊಂಟ ನೋವು, ಬ್ಯಾಕ್ ಪೇನ್ ಎಲ್ಲ ಹೋಗ್ಬೇಕು, ಎಷ್ಟಾಗುತ್ತೋ ಅಷ್ಟು ಮಾಡ್ತಕ್ಕಂಥದ್ದು. Do whatever is possible. Inhale slowly. Exhale, touch the body to the right knee. Touch the head, mouth, chin to the ground. Again, touch the chin to the left knee. Again, bend back. Inhale, exhale and bend forward. ನಾವು ಉಸಿರು ತಗೊಳ್ತಾ ಹಿಂದೆ ಬಾಗಬೇಕು. ಉಸಿರು ಬಿಡ್ತಾ ಬಲಗಡೆ ಮಂಡಿಗೆ, ನೆಲದ ಮೇಲೆ ಮತ್ತೆ ಈ ಕಡೆ ಮಂಡಿಗೆ ಪೂರ್ತಿ ರೌಂಡ್ ಆಗಿ ತಿರುಗಿಸ್ಬೇಕು. 3, 4, 5, 6, 7. Inhale, come on. Exhale and down. 8, 9, 10. Okay. Again reverse. Ulta ಮಾಡಿ ಅದನ್ನ. Exhale. Take the left knee ground, right knee up. ಆಮೇಲೆ ಹೊಟ್ಟೆ ನಿಮ್ಗೆ ಚಪಾತಿ ಆಗ್ತಾ ಬರುತ್ತೆ. ಸ್ವಲ್ಪ ಮಧ್ಯಪ್ರದೇಶ ಜಾಸ್ತಿ ಇದ್ರೆ ಬೆಂಡ್ ಆಗಕ್ಕಾಗಲ್ಲ. You having more belly, you can't do this much. Every day of practice, your puri become chapati. ನೀವು ಪೂರಿ ತರ ಹೊಟ್ಟೆ ಇದೆಯಲ್ಲ, ಅದು ಚಪಾತಿ ತರ ಆಗ್ತಾ ಬರುತ್ತೆ. ಅದಕ್ಕೆ ರೌಂಡ್ ಆಗಿ ತಿರುಗಿಸ್ಬೇಕು. 4. Inhale, exhale. 5. Inhale, come up. Exhale. Inhale, come up. Exhale. Again, 2 more rounds. Inhale, touch the left knee, touch the ground, touch the right knee. Again, back. Last round. Again, somebody feel giddiness. ಈ ತರ ಮಾಡಿದ್ರೆ ಸ್ವಲ್ಪ ಗಿಡ್ಡಿನೆಸ್ ಬರುತ್ತೆ. ರಿವರ್ಸ್ 5 ರೌಂಡ್ಸ್. ಮತ್ತೆ ಉಲ್ಟಾ ಒಂದು 5 ಸಲ ಮಾಡಿ. 1, bend back. 2, bend back. 3, bend back. 4, bend back. 5. Okay, relax. Thank you. See, very easy. ಅಲ್ವಾ, ತುಂಬಾ ಸುಲಭ. ಅವಾಗ ಇದೆಲ್ಲ ಏನಾಗುತ್ತೆ, ಒಳ್ಳೆ ಆಕ್ಟಿವೇಟ್ ಆಗುತ್ತೆ. ಇನ್ಕ್ರೀಸ್ ಯುವರ್ ಡೈಜೆಷನ್ ಪವರ್, ವೆರಿ ಗುಡ್ ಬೌಲ್ ಮೂವ್ಮೆಂಟ್, ಆಲ್ ಯುವರ್ ವೆರಿ ಗುಡ್ ಎಲಿಮಿನೇಷನ್ ಇನ್ಸೈಡ್ ದ ಟಾಕ್ಸಿನ್ಸ್ ಆಫ್ ಯುವರ್ ಬಾಡಿ. ಶರೀರದ ಒಳಗಡೆ ಇರತಕ್ಕಂತಹ ಏನೇನು ಗಲೀಜಿದೆ, ನಾವು ಬಾಟ್ಲು ನೋಡ್ತೀವಲ್ಲ, ಶೇಕ್ ವೆಲ್ ಬಿಫೋರ್ ಯೂಸ್ ಅಂದ್ಬಿಟ್ಟು, ನಮ್ಮ ಈ ಶರೀರವನ್ನು ಕೂಡ ಶೇಕ್ ಮಾಡಿದಾಗ ಎಲ್ಲೆಲ್ಲಿ ಫ್ಯಾಟ್ ಇದೆ, ಎಲ್ಲೆಲ್ಲಿ ಬೇಡವಾದ ಕೊಬ್ಬಿದೆ, ಆಮೇಲೆ ಎಲ್ಲೆಲ್ಲಿ ಗಲೀಜಿದೆ, ಅದೆಲ್ಲವೂ ಕೂಡ ಆಚೆಗೆ ತೆಗೆದು ಹಾಕುತ್ತೆ. ಒಂದು ಯೂರಿನ್ ಇಂದ ಇರ್ಬೋದು, ಮೋಷನ್ ಇಂದ ಇರ್ಬೋದು. ಓಕೆ, ಆಫ್ಟರ್ ದಿಸ್ ಒನ್ ಮೋರ್ ಪ್ರಾಕ್ಟೀಸ್. ಇಟ್ ಈಸ್ ಆಲ್ಸೋ ಗುಡ್ ಫಾರ್ ಯುವರ್ ವೇಸ್ಟ್ ಅಂಡ್ ದ ಬ್ಯಾಕ್. ರೆಡಿ ಯುವರ್ ಟೈರ್ಸ್. ಯಾರಿಗೆ ಟೈರ್ ಜಾಸ್ತಿ ಇದೆ, ಹೊಟ್ಟೆ ಜಾಸ್ತಿ ಇದೆ, ಇದಕ್ಕೆ ಒಳ್ಳೇದೇನೆ. ನಾವೇನ್ ಮಾಡ್ಬೇಕು, ಇನ್ಹೇಲ್ ಮಾಡಿ, exhale, but try to don't lift the knee. Somebody lift the knee also. ಮಂಡಿನೂ ಎತ್ಬಿಡ್ತಾರೆ. ಮಂಡಿ ಎತ್ತಬಾರದು, ಇಟ್ಕೊಂಡು ಕೈ ದೂರ ಇಡಿ, ಮುಂದೆ ಇಡಬಾರದು, ಕೈ ಹಿಂದೆ ಇಟ್ಟು exhale. See the palm. Inhale, exhale, inhale, exhale. Like this 10 times. 3, up, 4, up, 5. Don't lift the knee. Up. 6, up, 7, up. Don't lift the knee. 8, up. Watch your palm. 9, up. 10, hold 10 times. See the fingers. Tip of the fingers. 10 counts. 1, 2, 3, 4, 5, 6, 7, 8, 9, 10. Now after this, rotate your hand. Touch the ear. Look up. Touch the thigh. ತೊಡೆಗೆ ಟಚ್ ಮಾಡಿ, ಕಿವಿಗೆ ಟಚ್ ಮಾಡಿ, rotate ಮಾಡಿ. Don't bend there. ಕೆಲವರೆ ಹಿಂಗ್ ಮಾಡ್ತಾರೆ, ಕೈ ಮಡಿಸಬಾರದು. It is like iron rod. Touch the ear 10 times. 1, look up. 2, fan ನೋಡಿ, light ನೋಡಿ. 3, 4, 5, 6, 7, 8, 9. Stop. Reverse. ಉಲ್ಟಾ ಮಾಡಿ. ಮೇಲ್ ನೋಡಿ.
1, 2, 3, 4, smile, 6, 7, 8, 9, 10. Slowly come up. Increase the flexibility of your shoulders, reduce the fat in your arms. ಅಲ್ವಾ ನಿಮ್ಮ ಆಪ್ಸ್ ಎಲ್ಲ ಕಮ್ಮಿ ಆಗುತ್ತೆ, ಬಾಡಿ ಫ್ರೀ ಆಗುತ್ತೆ. ಸೇಮ್ ಟೈಪ್ ಆನ್ ದ ಅದರ್ ಸೈಡ್. Your left hand, touch the elbow. Again, touch the ear, see the tip of the fingers. 1, 2, 3. Press the knees on the ground. 5, 6, 7, 8, 9, 10. ಬರ್ತಾ ಬರ್ತಾ 20 counts ಮಾಡಿ, 50 counts ಮಾಡಿ. Increase the countings. Now rotate your hand. Touch the thigh. 1. See the roof. 2. Slowly touch the ear. Smile. 3, 4, 5, 6, 7, 8, 9. Stop. Reverse. Ulta ಮಾಡಿ. 1, 2, 3, 4. Smile. 6, 7, 8, 9, 10. Slowly come up. Wow. ನೋಡಿ ಸೊಂಟ ನೋವೆಲ್ಲ ಬರುತ್ತೆ, ಎಲ್ಲಿ ನೋವು ಬರುತ್ತೆ ಅಲ್ಲಿ ಕೊಬ್ಬು ಜಾಸ್ತಿ ಇದೆ, ಬಾಡಿ ಸ್ಟಿಫ್ ಆಗಿದೆ ಅಂದ್ಬಿಟ್ಟು ಕೆಳಗೆ ಶೋಲ್ಡರ್ ಪೇನ್ ಬರುತ್ತೆ. ಯುವರ್ ಶೋಲ್ಡರ್ಸ್ ಆರ್ ಸ್ಟಿಫ್, therefore getting pain. This portion will be stiff, getting a waist pain. Day by day the pain will be reduced. Increase the flexibility. Suppose if you get pain, massage your waist, massage your stomach clockwise. Left side up, right side down. Only clockwise. You have pain in the shoulder, do like this. ಒಂದು 50-100 ಟೈಮ್ ನೋಡ್ಕೊಳ್ಳಿ, ಮಸಾಜ್ ಮಾಡಿ. ನೋವೇನಾದ್ರು ಇದ್ರೆ ಕೈ ತಿರುಗಿಸ್ದಾಗ ಮತ್ತೆ ಅದೇ ರೀತಿ ಈ ಕೈಗೂ ಕೂಡ ಹೀಗೆ ಹೊಡ್ಕೊಳ್ಳಿ, ಮಸಾಜ್ ಮಾಡಿ, ಆಗ ಶೋಲ್ಡರ್ ಎಲ್ಲ ಫ್ರೀ ಆಗುತ್ತೆ. ದಿಸ್ ಆಲ್ಸೋ ವೆರಿ ಗುಡ್ ವರ್ಕೌಟ್. ಡೂ ಡೈಲಿ ಮಾರ್ನಿಂಗ್ ಅಂಡ್ ಈವ್ನಿಂಗ್. ಮಾರ್ನಿಂಗ್ ಇನ್ ಎಂಟಿ ಸ್ಟಮಕ್, ಈವ್ನಿಂಗ್ ಆಫ್ಟರ್ ಫುಡ್ 4 hours ಆಫ್ ಗ್ಯಾಪ್. ಬೆಳಗಿನ ಜಾವ ಮಾಡಿ ಒಳ್ಳೇದು, ಫ್ರೆಶ್ ಆಗಿರ್ತೀರಾ, ಚಳಿ ಎಲ್ಲ ಹೊರಟೋಗುತ್ತೆ. ಸಂಜೆ ಆದ್ರೆ ಊಟ ಆಗಿ ಒಂದು 4 ಗಂಟೆ ಬಿಟ್ಟು ಮಾಡಬೇಕು. ಮತ್ತೆ ಇನ್ನೊಂದು ಎಕ್ಸಸೈಸ್ ಮಾಡಿ ಆಮೇಲೆ ಮುಂದಕ್ಕೆ ಹೋಗೋಣ. ಮತ್ತೆ ಮಂಡಿಯನ್ನ ಹಿಡ್ಕೊಳ್ತಾ ಸೊಂಟವನ್ನ ತಿರುಗಿಸ್ತಕ್ಕಂಥದ್ದು. ದಿಸ್ ಆಲ್ಸೋ ವೆರಿ ಗುಡ್ ರಿಸಲ್ಟ್ ಫಾರ್ ಯುವರ್ ಸ್ಟಮಕ್ ಅಂಡ್ ದ ವೇಸ್ಟ್ ಅಂಡ್ ದ ಬ್ಯಾಕ್. ಇನ್ಕ್ರೀಸ್ ಯುವರ್ ಡೈಜೆಷನ್ ಪವರ್, ವೆರಿ ಗುಡ್ ಫಾರ್ ಎಲಿಮಿನೇಷನ್ ಟಾಕ್ಸಿನ್ಸ್ ಇನ್ಸೈಡ್ ದ ಬಾಡಿ. ಮೋಷನ್ ಫ್ರೀ ಆಗುತ್ತೆ, ಬಾಡಿ ಶುದ್ಧವಾಗ್ತಾ ಬರುತ್ತೆ. ಏನ್ ಮಾಡ್ಬೇಕು, ತಲೆ ತಿರುಗಿಸಬಾರ್ದು. ಗೇಜ್ 1 point ಇನ್ ದ ಫ್ರಂಟ್. ಒಂದು ಪಾಯಿಂಟ್ ತರ ಇಟ್ಕೊಂಡು ಈ ತರ ಸೊಂಟದ ಭಾಗವನ್ನು ಮಾತ್ರ ತಿರುಗಿಸ್ತಕ್ಕಂಥದ್ದು. ಓನ್ಲಿ ಟರ್ನ್ ದ ವೇಸ್ಟ್ ವಿತ್ ಸ್ಮೈಲ್. 1, 2, 3, 4, 5, 6, 7, 8, 9, 10, 10, 9, 8, 7, 6, 5, 4, 3, 2, 1. Start with 1 minute like this. Then gradually 2 minutes, 3 minutes, minimum 5 minutes. Definitely become reduction in the weight, reduce your stomach also. ಮತ್ತೆ ಉಲ್ಟಾ ಮಾಡಿ. ಯಾರು ಇದನ್ನ 1 ನಿಮಿಷ ಪ್ರಾರಂಭ ಮಾಡಿ, 2 ನಿಮಿಷ ಮಾಡಿ, 3 ನಿಮಿಷ ಮಾಡಿ, 5 ನಿಮಿಷ ಪ್ರತಿದಿನ ಮಾಡಿ. ಮತ್ತೆ ಉಲ್ಟಾ ಮಾಡಿ. 1, 2, 3, 4, 5, 6, 7, smile, 9, 10. ಬಾಡಿ ಫ್ರೀ ಬಿಡಿ, ಟೈಟ್ ಆಗಿ ಇಟ್ಕೊಳ್ತಾರೆ. ಟೈಟ್ ಆಗಿ ಇಟ್ಕೊಂಡ್ರೆ ಬರೋದಿಲ್ಲ. 10, 10, 9, 8, 7, 6, 5, 4, 3, 2, 1. Very good. Relax. I am doing only 20 times. You can practice 1 minute, 2 minutes, up to 5 minutes day by day. Increase the timings. ಮಾಡಿ ಪ್ರತಿದಿನ ಮಾಡಿದ್ರೆ ಬಾಡಿ ಫುಲ್ ಲೈಟ್ ಆಗುತ್ತೆ. You become very active, very healthy, and your fitness also increases. I teach because of this. Everybody will not go to classes, everybody not to come back from home. At least see this video in YouTube, practice in front of me. Everybody get a good result. Again, one more practice, last practice today special. Keep your hand back, move the left leg and the right leg. After sitting, you get pain, little loose. ಸ್ವಲ್ಪ ನೋವಿದ್ರೆ loose ಮಾಡ್ಕೊಳ್ಳಿ. Now, slowly keep your left leg near to the right knee. ನಿಮ್ಮ ಎಡಗಾಲನ್ನ
ಬಲಗಾಲ್ ಮಂಡಿ ಪಕ್ಕದಲ್ಲಿ ಊರಿ, ಎಡಗೈಯಿಂದ ಮಂಡಿ ಹಿಡ್ಕೊಳ್ಳಿ. The left hand at the knee. Inhale slowly. You have to press, inhale and turn the waist, turn the neck. ಮಂಡಿ ನೆಲಕ್ಕೆ ಪ್ರೆಸ್ ಮಾಡಿ. ಮ್ಯಾಕ್ಸಿಮಮ್ ಟೇಕ್ ಅಪ್ವರ್ಡ್ ದಿಸ್ ಲೆಗ್. ಎಷ್ಟಾದಷ್ಟು ಮೇಲೆ ತಗೊಳ್ಳಿ. ಮಂಡಿ ಪ್ರೆಸ್ ಮಾಡಿ ಮುಖ ತಿರುಗಿಸಿ. ಎಕ್ಸೇಲ್, ಟಚ್ ದ ಚಿನ್. ಇದರ ಚಿನ್ ಟಚ್ ಮಾಡಿದ್ರೆ ಏನಾಗುತ್ತೆ? ಹೊಟ್ಟೆನೂ ಕಮ್ಮಿ ಆಗುತ್ತೆ, ಪ್ಯಾಂಕ್ರಿಯಾಸ್ ಆಕ್ಟಿವೇಟ್ ಆಗುತ್ತೆ, ನಿಮಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್, ಅಸಿಡಿಟಿ ಪ್ರಾಬ್ಲಮ್, ಶುಗರು ಕಮ್ಮಿ ಆಗುತ್ತೆ, ಹೊಟ್ಟೆನೂ ಕಮ್ಮಿ ಆಗುತ್ತೆ. ಕೆಲವು ಹೊಟ್ಟೆ ದಪ್ಪ ಇರೋರಿಗೆ ಪಾಪ ಮಧ್ಯಪ್ರದೇಶ ಜೋರಾಗಿರುತ್ತಲ್ಲ, ಚಿನ್ ಟಚ್ ಆಗಲ್ಲ. ಈಗ ಡೇ ಬೈ ಡೇ ಪ್ರೆಸ್ ಮಾಡ್ಕೊಂಡು ಟಚ್ ಮಾಡಿ. somebody having very good big Ganapati, Madhya Pradesh, they can't able to touch, but day by day exhale and touch, inhale and press. Within one day you can't able to touch. If daily practice, your Madhya Pradesh will be reduced. Again exhale, touch the knee 10 times. 1 up, 2 up, 3 up, even though 20 times also. 4 up. Inhale, press. Exhale, touch the chin. Inhale, turn the body. Exhale, touch the chin. Inhale, turn the head and the waist. Exhale, touch the chin. 9 up. 10. Relax. Fully press the stomach. Touch the chin to the knee. Got to press one. Again, release. Same type on other side. Take the right leg maximum upward. Inka left ಆದಷ್ಟು ಮೇಲೆ ತಿರುಗು. Again, right hand hold the knee. Left hand backside maximum, turn the waist. Now inhale, press the knee, touch the ground and turn the waist. Sonta tirugisi, mukha tirugisi. Very good for back pain, waist pain, and knee joint and the leg joint. Exhale and touch the chin. Okay, ready? Inhale, turn the body. Exhale. Inhale, press the knee. Exhale. 3 up, 4 up, 5 up, 6, turn the waist, turn the neck, maximum twist, 7 up, 8 up. Inhale and press the knee to the ground. Exhale. Last round. Inhale. Exhale. Reduce your fat in your legs also, good for the waist also, back also. Again, legs apart, hands back, relax. Thank you for watching. Give me your feedback. ನಿಮಗೆ ಈ ವಿಡಿಯೋ ನೋಡಿ ಏನು ಅನ್ನಿಸ್ತು? ನಿಮ್ಮ ಕಾಮೆಂಟ್ಸ್ನ ಕೊಡಿ, ಲೈಕ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ನಿಮ್ಗೆ ಹಾಕ್ಕೊಡೋಣ. ಇದೆಲ್ಲ ಕೂತ್ಕೊಂಡು ಮಾಡ್ತಕ್ಕಂತಹ ಕೆಲವೊಂದು ವ್ಯಾಯಾಮಗಳು ಈ 3 ಪಾರ್ಟ್ನಲ್ಲಿದೆ. ನೆಕ್ಸ್ಟ್ 4ನೇದಲ್ಲಿ ನಾವು ನಿಂತು ಮಾಡುವ ಕೆಲವೊಂದು ವ್ಯಾಯಾಮಗಳು ಹೋಗೋಣ. These are all sitting practices in 3 part of video. Next class we'll learn by standing practices. By standing, what are the exercise we can practice? This also maintain the good health, increase the flexibility of the body. ನಿಮ್ಮ ಬಾಡಿನ ಫ್ಲೆಕ್ಸಿಬಿಲಿಟಿ ಜಾಸ್ತಿ ಮಾಡುತ್ತೆ. ಆಮೇಲೆ ಎಲ್ಲರೂ ಕೂಡ ನಿರೋಗಿಗಳಾಗಿ ಸ್ವಸ್ಥತೆಯಿಂದ ಬಾಳ್ಬೋದು. ಓಕೆ, ಎಷ್ಟೊತ್ತು ತಾಳ್ಮೆಯಿಂದ ತಾವೆಲ್ಲ ನೋಡಿ ಅಭ್ಯಾಸ ಮಾಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಓಂ असतो मा सद्गमय तमसो मा ज्योतिर्गमय मृत्योर्मा अमृतंगमय. ओम शांति शांति शांति. ಧನ್ಯವಾದಗಳು. God bless you all. ಪರಮಾತ್ಮ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ. ಮತ್ತೊಮ್ಮೆ ಮಕರ ಸಂಕ್ರಾಂತಿಯ ಶುಭಾಶಯಗಳು. ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ಸೂರ್ಯ ಪಯಣ ಮಾಡ್ತಾ ಇದ್ದಾನೆ. ಬೆಳಗು ತಮಸೋಮ ಕತ್ತಲೆಯಿಂದ ಬೆಳಕಿನೆಡೆಗೆ ನಾವೆಲ್ಲ ಮುನ್ನಡೆಯೋಣ. ಆ ಬೆಳಕು ನಮ್ಮಲ್ಲೂ ಕೂಡ ಪ್ರಜ್ವಲಿಸಲಿ. ಯಾಕೆ ಬೆಳಕು ಜಾಸ್ತಿ ಇರುತ್ತೆ ಈ ಉತ್ತರಾಯಣದಲ್ಲಿ. ನಾವು ಕೂಡ ಇದನ್ನು ಪ್ರತಿನಿತ್ಯ ಅಭ್ಯಾಸ ಮಾಡಿ ಆಸ್ಪತ್ರೆಗೆ ಹೋಗದೆ
ಮಾತ್ರೆಗಳನ್ನ ತಗೊಳ್ದೆ ಜೀವಿಸೋಣ. ಇದು ನನ್ನ ಪ್ರಾರ್ಥನೆ. ಎಲ್ಲರೂ ಅಭ್ಯಾಸ ಮಾಡಿ. ದೇವರು ನಿಮಗೆಲ್ಲ ಒಳ್ಳೇದು ಮಾಡಲಿ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಒನ್ಸ್ ಅಗೇನ್.